ನಮಸ್ತೆ. ಇವತ್ತು ಬ್ಲೌಸ್ ಹೇಗೆ ಕಟಿಂಗ್ ಮಾಡೋದು, ಈಸಿಯಾಗಿ ಹೇಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಪೇಪರಲ್ಲಿ ಕಟಿಂಗ್ ಮಾಡೋಣ ಅಂತ ಹೇಳಿ, ಯಾಕಂದರೆ ಬಟ್ಟೆನೇ ತಗೊಂಡ್ರೆ ನಾವು ಬಟ್ಟೆಯಲ್ಲಿ ಬೇಗ ಹಾಳು ಮಾಡ್ಕೊಬಿಡ್ತೀವಲ್ವ, ಹೊಸ್ದಾಗಿ ಕಲಿಯೋರಿಗೆ ಅದು ಈಸಿ ಆಗಲ್ಲ ಅಂತ ಹೇಳಿ ಫಸ್ಟ್ ನಾವು ಪೇಪರಲ್ಲೇ ಕಟಿಂಗ್ ಮಾಡಿದರೆ ನಾವು ತುಂಬ ಈಸಿಯಾಗಿ ಬ್ಲೌಸ್ ಕಟಿಂಗ್ ಮಾಡೋದನ್ನ ಕಲಿಬೋದು ಅಂತ ಹೇಳಿ. ಅದಕ್ಕೆ ತುಂಬ ಕಷ್ಟಪಡ್ತಾರೆ ಕಲಿಬೇಕು ಅಂತ ಹೇಳಿ, ಬಟ್ಟೆ ಹಾಕೊಳ್ಳೋದು, ಬಟ್ಟೆ ವೇಸ್ಟ್ ಮಾಡೋದು ಎಲ್ಲ ಮಾಡ್ತಾರಲ್ಲ, ಹಂಗೆ ಮಾಡಲ್ಲ. ಇಲ್ಲಿ ನಾನು ಏನೇನು ಬೇಕು ಅಂತ ತೋರಿಸ್ತೀನಿ. ಪೇಪರ್ ತಗೊಂಡು, ನ್ಯೂಸ್ ಪೇಪರ್ ಇದ್ರೂ ಸಾಕು, ಕತ್ರಿ ಮತ್ತೆ ಒಂದು ಮಾರ್ಕರ್ ಪೆನ್ನು, ಸ್ಕೇಲು ಮತ್ತೆ ಟೇಪು, ಇಷ್ಟನ್ನು ತಗೊಂಡಿದ್ದೀನಿ ನಾನು. ಇವಾಗ ನಾವು ಏನು ಮಾಡೋಣ ಅಂದರೆ ಇದನ್ನ ಅಳತೆಯಿಂದ ಮಾಡ್ತಾ ಹೋಗೋಣ. ಪೇಪರಲ್ಲಿ ಕಟ್ ಮಾಡೋದರಿಂದ ನಾವು ಬಟ್ಟೆ ಹಾಳು ಮಾಡ್ಕೊಳಲ್ಲ. ಎಲ್ಲೂ ಹೊಸದಾಗಿ ಕಲಿಯೋಂಥವ್ರಿಗೆ ತುಂಬ ಈಸಿ ಆಗುತ್ತೆ ಅಂತ ಪೇಪರ್ ತಗೊಂಡಿದ್ದೀನಿ ನಾನು. ಇವಾಗ ನಾನು ನೋಡಿ ಈ ಪೇಪರ್ ಇದ್ರೂ ಪರವಾಗಿಲ್ಲ, ಅದ್ರಲ್ಲಿ ತೋರಿಸ್ತೀನಿ. ಮತ್ತೆ ಇನ್ನೊಂದ್ಸಲಿ ನಾನು ಬಟ್ಟೆಲಿ ಕಟ್ ಮಾಡ್ಬೇಕಾದ್ರೆ ಮತ್ತೆ ತೋರಿಸ್ತೀನಿ ನಾನು. ಇವಾಗ ಪೇಪರಲ್ಲಿ ತೋರಿಸ್ತೀನಿ ಸಿಂಪಲ್ ಬ್ಲೌಸ್ ಹೆಂಗೆ ಹೊಲಿಯೋದು ಅಂತ ಹೇಳಿ. ನೋಡಿ, ಈ ಥರ ನಾನು ಫೋಲ್ಡ್ ಮಾಡಿದ್ದೀನಿ ಈ ಥರ. ಇವಾಗ ನಾವು ಒಂದು ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರಲ್ಲ, ಆ ಅಳತೆ ಬ್ಲೌಸ್ ತಗೊಳ್ಳೋಣ. ಇವಾಗ ನಾನು ಅಳತೆ ಬ್ಲೌಸ್ನ ನೀಟಾಗಿ ಅಳತೆ ಮಾಡ್ಕೋಬೇಕು. ಎಲ್ಲಿಗೆ ನಾವು ಅಳತೆ ಮಾಡ್ಕೋಬೇಕು ಅಂದರೆ, ನಾವು ಸುತ್ತಳತೆ ಅಳತೆ ಎದೆ ಸುತ್ತಳತೆ ಅಳತೆ ಮಾಡ್ಕೋಬೇಕು. ಅಳತೆ ಮಾಡ್ಕೊಳ್ಳೋದಾದ್ರೂ ಕೂಡ ನಾವು ನೋಡಿ ಟೇಪ್ನ ನಾನು ಇಂಚ್ ಲೆಕ್ಕದಲ್ಲಿ ನಾವು ಅಳತೆ ಮಾಡ್ಕೊಳ್ಳೋದು ಬಟ್ಟೆನ ಇದನ್ನ. ಹಾಗಾಗಿ ನಾವೇನು ಗುಂಡಿ ಪಟ್ಟಿ ಕಾಜಿ ಪಟ್ಟಿ ಅಂತ ಇರುತ್ತಲ್ಲ, ಆ ಥರ ನಾವು ಗುಂಡಿ ಪಟ್ಟಿಯಿಂದ ಅಂದರೆ ಉಕ್ಸ್ ಪಟ್ಟಿ ಕಡೆಯಿಂದ ನಾವು ಅಳತೆ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಅದನ್ನು ಎಳೆದು ಇಟ್ಕೋಬೇಕು. ಅದು ಹಾಗಾಗಿ ನೋಡಿ ಹಿಡ್ಕೊಬಿಡೋಣ. ಇವಾಗ ನಾವು ಯಾವಾಗೂ ನಮಗೆ ಬಟ್ಟೆ ಕೂಡ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನೀಟಾಗಿ ಅದು ಬರ್ತೈತಿ ಅಂತ ಹೇಳಿ. ನೋಡಿ ಈ ಥರ. ಇವಾಗ ನಾವು ಒಂದು ಟೇಪ್ ತಗೊಂಡು ಇಲ್ಲಿಂದ ಎಷ್ಟು ಇಂಚಿದೆ, ಅಗಲ ಎಷ್ಟಿದೆ ಅಂತ ನೋಡೋಣ. ನೋಡಿ ಈ ಥರ ಅಳತೆ ಮಾಡ್ಕೊಬಿಡಿ. ಇವಾಗ ನೋಡಿ 8 ಇಂಚಿದೆ ಇವಾಗ ನಮಗೆ. ನೋಡಿ 8 ಇಂಚು ಅಗಲ ಇದೆ, ಕಾಣ್ತಾ ಇದೆ ನಮಗೆ. 8 ಇಂಚಿದೆ. ಇವಾಗ ನಾವು 8 ಇಂಚಿದ್ರೆ ನಾವು 2 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನಾವು ಅಳತೆ ಮಾಡೋಷ್ಟೊತ್ತಿಗೆ ನಾವು ಅಳತೆ ಮಾಡ್ಕೋಬೇಕಾದ್ರೆ ಬಟ್ಟೆ 2 ಇಂಚ್ ಎಕ್ಸ್ಟ್ರಾ ಹಾಕೋಬೇಕು. ಯಾಕಂದ್ರೆ ನಮಗೆ ಹೊಲಿಗೆ ಮಾಡ್ಬೇಕಾದ್ರೆ 2 ಇಂಚು ಹೆಚ್ಚಿಗೆ ಹೋಗುತ್ತೆ ಇದು. ಹಾಗಾಗಿ 2 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನಾವು. ನೋಡಿ, ನಾವು 8 ಇದ್ರೆ 2 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ನೋಡಿ ಈ ಥರ ಅಗ್ಲನ ಗುರ್ತ ಮಾಡ್ಕೊಂತ ಇದ್ದೀನಿ ನಾನಿಲ್ಲಿ. ಗುರ್ತ ಮಾಡ್ಕೊಬಿಡೋಣ ನಾವಿಲ್ಲಿ. ಇವಾಗ ನೀಟಾಗಿ ಇಲ್ಲಿಗೆ ಗುರ್ತ ಮಾಡ್ಕೊಂಡ್ರೆ ನಮಗೆ ಆ ಕಟ್ ಮಾಡೋ ಅಷ್ಟೊತ್ತಿಗೆ ತುಂಬ ಈಸಿ ಆಗುತ್ತೆ ಅಂತ. ನೋಡಿ ಈ ಥರ ಕಟ್ ಮಾಡೋಕ್ಕೆ ಎಲ್ಲ ಕಡೆಗೂ ಒಂದೇ ಅಳತೆ ಬರಬೇಕು ಇದು. ನಾವು ಯಾಕಂದರೆ ಹಿಂಬದಿ ಮತ್ತು ಮುಂಭಾಗ ಎರಡೂ ಕಡೆನೂ ಸೇರಿಸಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಹೆಚ್ಚುವರಿ ಇದ್ದಿದ್ದನ್ನ ಈ ಕಡೆ ಬಟ್ಟೆಯಲ್ಲೂ ಕೂಡ ನಾವು ಇದೇ ಥರ ಹಾಕೋಬೇಕಾಗುತ್ತೆ. ನೋಡಿ, ನಾನು 8 ಇಂಚಿಂದ 10 ಇಂಚು ಅಳತೆ ಇಟ್ಕೊಂಡು ನಾನು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಅದನ್ನ ಮೆಜರ್ಮೆಂಟ್ ತಗೊಂಡು ಅದನ್ನು ಮಡ್ಚ್ಕೊತಾ ಇದ್ದೀನಿ ನಾನು. ಇವಾಗ ನಿಮಗೆ ಗೊತ್ತಾಗ್ಲಿ ಅಂತ ನಾನು ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಜೋರು ಬೇಗ ಮಾಡಿ ತೋರಿಸ್ಬೋದು, ಅರ್ಥ ಆಗಲ್ಲ. ಮತ್ತೆ ಆಮೇಲೆ ನಿಮ್ಗೆ ಹೊಸದಾಗಿ ಕಲಿಯೋರಿಗೆ ಇವರು ಓಡ್ತಾ ಇದ್ದಾರೆ, ಒಂಥರ ವಿಡಿಯೋ ನೀಟಾಗಿ ತೋರಿಸಲ್ಲ ಅನಿಸುತ್ತೆ. ಹಾಗಾಗಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಾನು. ನೋಡ್ರಿ, ಹೆಚ್ಚುವರಿ ಬಟ್ಟೆ ಇಲ್ಲಿಗೆ ಬಿಟ್ಕೋಬೇಕು ನಾವು. ಆ ಥರ ಈ ಪೇಪರ್ ಚಿಕ್ಕದಿದೆ, ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೆಚ್ಚುವರಿ ಬಟ್ಟೆಲಿ ಮಾಡ್ಬೇಕಾದ್ರೆ ಈ ಥರ ಮುಂದ್ಗಡೆ ಇಷ್ಟು ಬಟ್ಟೆ ಉಳಿಯುತ್ತೆ, ಹೆಚ್ಚಿಗೆ ಬಟ್ಟೆ ಉಳಿತಿರುತ್ತೆ ಇದು. ಹಾಗಾಗಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಇಷ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವ ವಿಡಿಯೋ ಹಾಕಿದರೂ ನೀವು ಮೊದಲು ನೋಡ್ಬೋದು. ಆಮೇಲೆ ನನಗೆ ಇಂತಹ ವಿಡಿಯೋಗಳನ್ನ ನನಗೆ ಮಾಡೋಕ್ಕೆ ಒಂದು ಅನುಕೂಲ ಸಿಗುತ್ತೆ, ನನಗೆ ಇದಾಗುತ್ತೆ. ಹಾಗಾಗಿ ನೋಡಿ ಈ ಥರ ಇದನ್ನು ಅಳತೆ ಮಾಡ್ಕೊಬಿಡ್ತದೆ ನಾನು. ಎಲ್ಲ ಕಡೆಗೂ ಕೂಡ 10 ಇಂಚು ಅಗಲ ಇದೆ. ಇವಾಗ ನಾವೇನು ಮಾಡೋಣ ಅಂತಂದರೆ ಸ್ವಲ್ಪ ಉದ್ದನ ಅಳತೆ ಮಾಡ್ಕೊಬಿಡೋಣ ನಾವು. ಉದ್ದ ಎಷ್ಟಿದೆ ಅಂತ
ಉದ್ದ ಎಲ್ಲರೂ ಕೂಡ ಮುಂಭಾಗ ಹಿಂಗೆ ಅಳತೆ ಮಾಡ್ತಾರೆ. ನಾನು ಮುಂಭಾಗ ಅಳತೆ ಮಾಡಲ್ಲ. ಮುಂಭಾಗ ಅಳತೆ ಮಾಡೋದಕ್ಕಿಂತ ಹಿಂದ್ಗಡೆ ಅಳತೆ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಯಾಕಂದ್ರೆ ಮುಂಭಾಗ ಎದೆ ಸುತ್ತಳತೆ ಸ್ವಲ್ಪ ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ ಕಡಿಮೆ ಇರುತ್ತೆ ಕೆಲವರಿಗೆ. ಹಂಗಾಗಿ ನಾವು ಅಲ್ಲಿ ಮಾಡೋಕ್ಕಿಂತ ಹಿಂದ್ಗಡೆ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ನೋಡ್ರಿ ಹಿಂದ್ಗಡೆ ಇವಾಗ ನಾನು ಇಲ್ಲಿ 13 ಇಂಚ್ ಇದೆ, ಕಾಣ್ತಾ ಇದೆಯಾ ನಿಮಗೆ? ನೋಡಿ ಇಷ್ಟಿದೆ. ಇವಾಗ ನಾನು ಇಲ್ಲಿ ಅಳತೆ ಮಾಡೋಣ. ಇಲ್ಲಿ ಪೇಪರ್ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಕಡಿಮೆ ತಗೊಂತೀನಿ. ಇಲ್ಲಿ ಬಟ್ಟೆ ತಗೋಬೇಕಾದ್ರೆ ನಾವು 13 ಇಂಚ್ ಉದ್ದ ಇತ್ತು ಅಂದ್ರೆ ನಾವು 15 ಇಂಚ್ ಉದ್ದ ತಗೋಬೇಕು. ಬೇಡ 14.5 ತಗೊಳ್ಳೇಬೇಕಾಗುತ್ತೆ. ನಾವು 1.5 ಇಂಚು ಉದ್ದ ತಗೋಬೇಕಾಗುತ್ತೆ. ನಾವು ಇಲ್ಲಿಗೆ ಸೆಂಟ್ರಿಗೆ ಕರೆಕ್ಟಾಗಿ ನಾನು ಅಳತೆ ಮಾಡ್ಕೊತಾ ಇದ್ದೀನಿ. ಎರಡೂ ಬದಿ ನಂಗೆ ಸಮ ಬರಲಿ ಅಂತ ಹೇಳಿ ಕಟ್ ಮಾಡಿ ತೋರ್ಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೋಡಿ ಈ ಥರ ನಾನು ಎರಡೂ ಕಡೆಗೂ ಸಮನಾಗಿ ಅಳತೆ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದನ್ನ ನೀಟಾಗಿ ಫೋಲ್ಡ್ ಮಾಡಿಬಿಡೋಣ. ಇದನ್ನ ಮಧ್ಯ ಸೆಂಟ್ರಿಗೆ ನಾವು ಮಡಚಿದ್ರೆ ನಮಗೆ ಅದು ಬನ್ನಿ. ಇವಾಗ ನಾವು ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ಸಮ ಅಳತೆ ತಗೊಂಡು ಇಲ್ಲಿಂದ ನಾವು ಕರೆಕ್ಟಾಗಿ ಅಳತೆನ ಕಟ್ ಮಾಡ್ತಾ ಹೋಗೋಣ. ನಾವು ಇವಾಗ ನೀಟಾಗಿ 4 ಸೈಡು ಕೂಡ ಕರೆಕ್ಟ್ ಆಗಿರ್ಲಿ. ಇಲ್ಲಿ ಏನಂದ್ರೆ ಈ ಕಡೆ ಸೈಡು ಈ ಕಡೆ ಸೈಡು ಆ ಕಡೆ ಬಟ್ಟೆ ಕೂಡಿದ ಕಡೆ ಇರಬೇಕು. ನಮಗೆ ಕಟ್ ಮಾಡಿದ ತರ ಪೀಸು ಆ ಕಡೆಗೆ ಇರಬಾರ್ದು. ಯಾಕಂದ್ರೆ ಅದು ಹಿಂಬದಿ ಕಟ್ ಮಾಡಿದಾಗ ಓಪನ್ ಆಗ್ಬಿಡುತ್ತೆ. ಹಂಗಾಗಿ ಇವಾಗ ನಾವು ಇಲ್ಲಿ ನೀಟಾಗಿ ನಾವು ಬಗಲ್ ಅಳತೆ ತಗೋಬೇಕು. ಇವಾಗ ನಾವು ಭುಜದ ಅಳತೆ ತಗೊಂಡು ಫಸ್ಟ್ ನೋಡಿ ಇಲ್ಲಿ ನಾನು ಭುಜ ಅಳತೆ ಮೆಜರ್ಮೆಂಟ್ ತಗೊಳ್ತಾ ಇದ್ದೀನಿ. ಫಸ್ಟ್ ನಾವಿಲ್ಲಿ ಕೊರಳು ಅಳತೆ ತಗೊಬಿಡೋಣ. ಕೊಳ್ಳಿಗೆ 2 ಇಂಚು ಉದ್ದ ಇಡ್ತಾ ಇದ್ದೀನಿ. ಅಗಲ ಇಡ್ತಾ ಇದ್ದೀನಿ. ಯಾರಿಗಾದ್ರೂ 2 ಇಂಚ್ ಆದ್ರೆ ಸಾಕಾಗುತ್ತೆ. ಸ್ವಲ್ಪ ದಪ್ಪ ಇದಾದ್ರೆ ಮಾತ್ರ ಅವರಿಗೆ 2.5 2.25 ಇಟ್ರೆ ಸಾಕಾಗುತ್ತೆ. ಇದು ಜಾಸ್ತಿ ಇಟ್ಕೊಂಡ್ರೆ ಭುಜ ಜಾರೋ ಸಾಧ್ಯತೆ ಇರುತ್ತೆ. ಹಂಗಾಗಿ ನಾವು 2 ಇಂಚ್ ಇಟ್ರೆ ಸಾಕಾಗುತ್ತೆ ಇಲ್ಲಿ. ಇವಾಗ ನಾವು ಇಲ್ಲಿ ಭುಜದ ಅಳತೆ ತಗೊಂತಾ ಇದ್ದೀನಿ ನಾನು. ಭುಜ ಇಲ್ಲಿ 2 ಇಂಚ್ ಇದೆ ಇವರಿಗೆ. ನಾವು 3/4 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನಾವು ಯಾವುದೇ ಒಂದು ಹೊಲಿಗೆ ನಾವು ಕಟ್ ಮಾಡ್ಬೇಕಾದ್ರೆ ಭುಜದ ಅಳತೆ ಎಷ್ಟಿರುತ್ತೆ ಅದಕ್ಕಿಂತ ಒಂದು 3/4 ಇಂಚು ನಾವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಇವಾಗ ನಾನು ಇಲ್ಲಿಂದ ಭುಜದ ಅಳತೆ ಏನು 2 ಇಂಚ್ ಇಟ್ಕೊಂಡಿದ್ದಲ್ಲ ಅಲ್ಲಿಂದ 2 ಇಂಚು ಪ್ಲಸ್ ಮತ್ತೆ 3/4 ಇಂಚು ತಗೊಂತಾ ಇದ್ದೀನಿ. 2 3/4 ಇಂಚಿಗೆ ನಾನು ಗುರ್ತ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ನೋಡಿ ಈ ತರ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಬಿಡಿ. ನೋಡಿ ಈ ತರ 3/4 ಇಂಚು ಎಕ್ಸ್ಟ್ರಾ ಇಟ್ಕೊಬಿಡಿ. ಹಾಗೇನೆ ನಾನು ಇಲ್ಲಿ ಇವಾಗ ಕೊರಳು ಅಳತೆನೂ ಮಾಡ್ಕೊಬಿಡೋಣ. ಉದ್ದ ಎಷ್ಟಿದೆ ಅಂತ ಹೇಳಿ ಕೊರಳು ಮತ್ತೆ ಬಗಲ ಅಳತೆನ ಮಾಡೋದನ್ನ ತೋರಿಸ್ತೀನಿ ನಾನು. ನೋಡಿ ನಾನು ಬಗಲ ಅಳತೆ ತೋರಿಸ್ತಾ ಇದ್ದೀನಿ. ಇಲ್ಲಿ 5.5 ಇದೆ. 5.5ನೇ ಸಾಕು, ಜಾಸ್ತಿ ಇರೋದು ಬೇಡ. ನಾವು ಬಗಲ ಅಳತೆ 5.5 ಇದೆ ನೋಡಿ ಕರೆಕ್ಟಾಗಿ. ನೀವು ಇಡ್ಬೇಕಾದ್ರೂ ಕೂಡ 5.5ನೇ ಇಟ್ಟರೆ ಸಾಕಾಗುತ್ತೆ. ಏನು ಬ್ಲೌಸಲ್ಲಿ ಮೆಜರ್ಮೆಂಟ್ ಇರುತ್ತೆ ಅಷ್ಟೇ ಇಟ್ಟರೆ ಸರಿ ಆಗುತ್ತೆ ಅದು. ಇಲ್ಲಿ ನೋಡಿ ನಾನು ಇಲ್ಲಿ 5.5ನೇ ಇಡ್ತಾ ಇದ್ದೀನಿ, ಜಾಸ್ತಿ ಇಡ್ತಾ ಇಲ್ಲ. ಇವಾಗ ನೋಡಿ ಇವಾಗ ನಾನು ಈ ತರ ಡಿಸೈನ್ ಎಲ್ಲ ಆಮೇಲೆ ತೋರಿಸ್ತೀನಿ ನಾನು ಇನ್ನೊಂದ್ಸಲಿ ಕಟ್ ಮಾಡ್ಬೇಕಾರೆ ಎಲ್ಲ.
ಕೊಳ್ಳೆಳ್ತೆ ಎದುರುಗಡೆ ನಾವು ಕೊಳ್ಳೆಳ್ತೆ ಇಟ್ಕೊಂತಿದೀನಿ ನಾನು ಇವಾಗ. ಎದುರುಗಡೆ ನಾವು ಇವಾಗ ಇಲ್ಲಿ 6 ಇಂಚು ಬಂದಿದೆ, ಇಲ್ಲೂ ಕೂಡ 6 ಇಂಚು ಇಟ್ಬಿಡೋಣ. ನೋಡಿ ಈ ತರ 6 ಇಂಚಿಗೆ ಗುರ್ತ ಮಾಡ್ಕೊಬಿಡೋಣ ನಾವು. ಯಾಕಂದ್ರೆ ನಾವು ಈ ತರ ಗುರ್ತ ಮಾಡ್ಕೊಂಡ್ರೆ ನಮ್ಗೆ ಕಟ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟ್ ಎಲ್ಲದೂ ನಾವು ಮಾರ್ಕಲ್ಲಿ ನೀಟಾಗಿ ಅಳತೆ ಮಾಡ್ಕೊಬಿಡ್ಬೇಕು. ನಾವು ಸ್ಕೇಲ್ ಸಹಾಯದಿಂದ ಇಲ್ಲಿ ಚೌಕ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂತ ಹೋಗ್ತೀನಿ ನಾನು. ಇಲ್ಲೇನ ಆ ಕಡೆ ಬದಿ 2 ಇಂಚ್ ಇಟ್ಟಿದ್ದಲ್ಲ ಕೊಳ್ಳು, ಈ ಕಡೆಗೂ ನಾನು 2 ಇಂಚ್ ಇಟ್ಕೊಂಡು ಗುರ್ತ ಮಾಡ್ಕೊಂತ ಇದೀನಿ, ಹೊಸದಾಗಿ ಕಟ್ ಮಾಡೋರಿಗೆ ಈಸಿ ಆಗ್ಲಿ ಅಂತ ಹೇಳಿ. ನೋಡಿ ಈ ತರ ಮಾಡ್ಬೇಕು. ನೋಡಿ ಇವಾಗ ನಾನು ಎಲ್ಲ ನೀಟಾಗಿ ಅಳತೆ ಮಾಡ್ಕೊತ ಇದೀನಿ. ಬಗ್ಲಿಗೆ ಇಲ್ಲಿ 5.5 ಬಂದಿತ್ತಲ್ಲ, ಇಲ್ಲೂ ಕೂಡ ನಾನು ನೇರವಾಗಿ ಮಾರ್ಕ್ ಮಾಡ್ಕೊತ ಇದೀನಿ. ಸ್ಕೇಲಲ್ಲಿ ನೇರವಾಗಿ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಹಾಕಕ್ಕೆ ಮಾರ್ಕ್ ಮಾಡ್ಕೊಂಡ್ರೆ ಕಟ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಅಂತ. ಎರಡು ಕಡೆ ಸೈಡ್ ಕಟ್ ಮಾಡ್ಬೇಕಾದ್ರೆ ಈ ತರ ಮಾರ್ಕ್ ಮಾಡ್ಕೊಬಿಡಿ. ಇವಾಗ ನಾನು ಇಲ್ಲಿಗೆ 1.5 ಇಂಚು ಅಗ್ಲನ ಉದ್ದ ಇಟ್ಕೊಂತೀನಿ, ಯಾಕಂದ್ರೆ ನಾನು ಇಲ್ಲಿ ಕಟ್ ಮಾಡ್ಬೇಕಲ್ಲ, ಮತ್ತೆ ಕೊರಳು ರೌಂಡ್ ಶೇಪ್ ಬರ್ಬೇಕಲ್ವಾ, ಹಂಗಾಗಿ ಈಚೆ ಕಡೆಯಿಂದ ನಾನಿಲ್ಲಿ 3 ಇಂಚು ಇಟ್ಕೊಂತ ಇದ್ದೀನಿ. ಇದು ಬಗ್ಲ ಅಳತೆ. ಇಲ್ಲಿ ಮುಂದ್ಗಡೆ ಶೇಪ್ ಮತ್ತೆ ಹಿಂದ್ಗಡೆ ಶೇಪ್ ಅಂತ ತೆಗಿಬೇಕಲ್ವಾ, ಹಾಗಾಗಿ ಈ ತರ ಇಲ್ಲಿಂದ ಇಲ್ಲಿಗೆ ರೌಂಡ್ ಮಾರ್ಕ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಬಿಡೋಣ. ಅದೇ ತರ ನಾವು ಈಚೆ ಕಡೆಗೂ ಕೂಡ ಕೊರಳಿಗೂ ಕೂಡ ಅದೇ ತರ ಅಳತೆ ಮಾಡ್ಕೊಬಿಡೋಣ. ಇಲ್ಲಿಂದ ಇಲ್ಲಿಗೆ 1.5 ಇಂಚು ಇಟ್ಕೊಬಿಡ್ತೇವೆ ನಾನು. ಇವಾಗ ನಾನು ಇಲ್ಲಿಂದ ರೌಂಡ್ ಶೇಪ್ ಇದು, ಅಲ್ಲಿಂದ ಇದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ತರ ಮಾರ್ಕ್ ಮಾಡ್ಕೊಬಿಡೋಣ, ಕಟ್ ಮಾಡಕ್ಕೆ ಈಸಿ ಆಗುತ್ತೆ. ಕಲ್ತ್ಮೇಲೆ ಈ ತರ ಏನ್ ಮಾರ್ಕ್ ಮಾಡ್ಬೇಕು ಅಂತ ಇಲ್ಲ, ಈಸಿಯಾಗಿ ಬರುತ್ತೆ. ಇದು ಸ್ವಲ್ಪ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಹಂಗಾಗಿ ನಾವ್ ಈ ತರ ಮಾರ್ಕರ್ ಅಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಮತ್ತೆ ಬಟ್ಟೆಲ್ಲೂ ನಾನು ಕಟ್ ಮಾಡ್ಬೇಕಾದ್ರೆ ಬಟ್ಟೆ ಕಟ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ಇವಾಗ ನಾವು ಬೆಲ್ಟ್ ಪಟ್ಟಿ ಅಂತ ಕಟ್ ಮಾಡ್ಕೋಬೇಕಲ್ವಾ, ಅವಾಗ ನಾನು ಅದನ್ನ ಅಳತೆ ಮಾಡ್ಕೊಂಡು ಹಾಕೋಣ. ನೋಡಿ ಇಲ್ಲಿ ಈ ಕಡೆ ಎಷ್ಟು ಪಟ್ಟಿ ಇರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಅದನ್ನ ಅಳತೆ ಮಾಡ್ಕೋಬೇಕಾಗುತ್ತೆ ನಾವು. ಈ ತರ ಅಗಲ ಚೆನ್ನಾಗಿ ಬರಬೇಕು ಅಂದ್ರೆ ಈ ತರ ಕಟ್ ಮಾಡ್ಕೋಬೇಕು. ಇದನ್ನ ಪಟ್ಟಿನೂ ಮುಖ್ಯ ಆಗುತ್ತೆ ಇದು ಕಟ್ ಮಾಡಕ್ಕೆ. ನಮಗಿಲ್ಲಿದು 3 ಇಂಚ್ ಇದೆ. 3 ಇಂಚ್ ಇದ್ರೆ ನಾವು ಇಲ್ಲಿ 3/4 ಇಂಚು ಜಾಸ್ತಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ನಾನು 2/4 ಇಂಚು ಇಡ್ತಾ ಇದೀನಿ. ಅಲ್ಲಿಗೂ ಇಲ್ಲಿಗೂ 1 ಇಂಚ್ ಕಡಿಮೆ ಇಟ್ಕೋಬೇಕು. ಅಲ್ಲಿ 3/4 ಇಟ್ಟಿವಿ ಅಂದ್ರೆ ಇಲ್ಲಿ 2/4 ಇಡ್ಬೇಕಾಗುತ್ತೆ. 1 ಇಂಚ್ ಕಡಿಮೆ ಅಲ್ಲಿಗೆ ಇಲ್ಲಿಗೆ. ಫಸ್ಟ್ ಇಂದು 3/4 ಇದ್ರೆ ಇಲ್ಲಿ 2/4 ಇಡ್ಬೇಕು. ಇಲ್ಲಿಂದ ನಾವು 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಬಿಡೋಣ. ನಾವು ಇಲ್ಲಿ ಸ್ಟಿಚಿಂಗ್ ಬರುತ್ತಲ್ಲ ಇದೆ ಸುತ್ತಳತೆದು, ಹಂಗಾಗಿ ನಾವು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನು ಅಲ್ಲಿ 3 ಇಂಚಿಗೆ ಒಂದ್ಸಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಕೇಲ್ ತಗೊಂಡು ನೇರವಾಗಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಒಂದ್ಸಲಿ ಗುರ್ತ ಮಾಡಿ.
ಕರೆಕ್ಟಾಗಿ ಅಳತೆ ಮಾಡ್ಕೊಂಡ್ರೆ ನಮಗೆಲ್ಲೂ ಇದು ಕಟ್ ಮಾಡ್ಬೇಕಾದ್ರೆ ತೊಂದರೆ ಆಗಲ್ಲ ಅಂತ ನಾನು 2 ಸಲ ತೋರಿಸ್ತಾ ಇದ್ದೀನಿ. ಈ ಥರ ಸ್ಕೇಲಲ್ಲಿ ನೇರ ಮಾರ್ಕ್ ಮಾಡ್ಕೊಬಿಡಿ ಫಸ್ಟು. ನಾವಲ್ಲಿ ನಿನ್ನ ಅರ್ಧ ಇಂಚು ಕೆಳಗೆ ಬಂದು ಬರಬೇಕಲ್ಲಿ, ಯಾಕಂದರೆ ಇಲ್ಲಿ ನಾವು 2 ಇಂಚು 1 ಇಂಚು ಹೆಚ್ಚು ಕಡಿಮೆ ಇರೋದ್ರಿಂದ ನಾವು ಅಲ್ಲಿಂದನೇ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈ ಥರ ನೇರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದರೆ ನೀವು ಹೊಸ್ದಾಗಿ ಕಲಿಯೋರಿಗೆ ಈಸಿ ಆಗಲಿ ಅಂತ ಹೇಳಿ. ಇಲ್ಲೇ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಲ್ಲ ಅಲ್ಲಿಗೆ ಬಂದು ಅದು ನಿಧಾನಕ್ಕೆ ಸಣ್ಣ ಮಾಡಬೇಕು, ಇಲ್ಲಿಂದ ಸಣ್ಣ ಹೋಗುತ್ತೆ, ತಗ್ಗಿ ಹೋಗ್ಬೇಕು. ನೋಡಿ ಈ ಥರ ಕ್ರಾಸ್ ಬರ್ಬೇಕು, ಇಲ್ಲಿ ಕ್ರಾಸ್ ಬಂದಾಗ ಮಾತ್ರ ಅದು ಇಲ್ಲಿಗೆ ಕರೆಕ್ಟಾಗಿ ಕೂಡುತ್ತೆ. ಫಸ್ಟ್ ಅಲ್ಲಿ 3 ಇಂಚ್ ತನಕ ಬಂದು ಆಮೇಲೆ ನೇರ ಬಂದರೆ ಸಾಕು. ಇವಾಗ ನಾನು ಇಲ್ಲಿ ಮಧ್ಯ 1.5 ಇಂಚಿಗೆ ಮತ್ತೆ ಎದೆ ಸುತ್ತಳತೆ ಬಗ್ಗೆ ಸ್ಟಿಚಿಂಗ್ ಮಾಡ್ಬೇಕಲ್ವಾ, ಇಲ್ಲಿ ಒಂದು ಸ್ಟಿಚ್ ಮಾಡೋಣ. ಇಲ್ಲಿಗೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 3 ಇಂಚಿಗೆ ಏನು ಯಾವಾಗ ಹೇಳಿದ್ನಲ್ಲ 3 ಇಂಚಿಗೆ ಇಲ್ಲೊಂದು ಗುರ್ತ ಮಾಡ್ಕೊಳ್ಳೋಣ. ಈ ಥರ ನಾವೆಲ್ಲ ಗುರ್ತ ಮಾಡಿಟ್ಕೊಂಡ್ರೆ ನಾವು ಬಟ್ಟೆ ಹೊಲಿಬೇಕಾದ್ರೆ ತುಂಬ ಈಸಿ ಆಗುತ್ತೆ ಅಂತ. ಇಲ್ಲಿ ಕೂಡ ನಾನು 2 ಇಂಚ್ ತಗೊತಾ ಇದ್ದೀನಿ. ನಾನು ಸ್ಟಿಚಿಂಗ್ ಮೇಲಕ್ಕೆ ತಗೋಬೇಕು, ಯಾಕಂದ್ರೆ ನಾವು ಏನು ಆಗಲೇ ಅಳತೆ ಮಾಡಿದ್ವಲ್ಲ ಅದಕ್ಕಿಂತ ಮೇಲಕ್ಕೆ ಅಳತೆ ತಗೋಬೇಕು. 2 ಇಂಚ್ ತಗೊಂಡಿದ್ದೀನಿ. ಹಾಗೇನೆ ಈ ಥರ ಬರ್ಬೇಕು ಅಂತ ಹೇಳಿ ತೋರಿಸ್ತಾ ಇರೋದು ನಾನು. ಇವಾಗ ನಾನು ಇಲ್ಲೂ ಕೂಡ ನಾನು ಸಮ ಅರ್ಧ ಮಾಡ್ಕೊತೀನಿ. ಅಲ್ಲಿಂದ ಇಲ್ಲಿಗೆ 2 ಇಂಚ್ ತಗೊಂತೀನಿ. ಇಲ್ಲಿಗೆ 1.5 ಇಂಚ್ ತಗೊಂಡ್ರೆ ಸಾಕಾಗುತ್ತೆ. ಮಧ್ಯ 3 ಇಂಚ್ ಇದೆ, 1.5 ಇಂಚಿಗೆ ನಾನು ಗುರ್ತ ಮಾಡ್ತಿದ್ದೀನಿ ಇಲ್ಲಿ. ಇವಾಗ ಒಂದೂವರೆ ಇಂಚಿಗೆ ಒಂದು ಗುರ್ತ ಮಾಡ್ಕೊಬಿಡಿ. ಇವಾಗ ನಾನು ಸ್ವಲ್ಪ ಎಲ್ಲ ಮಾರ್ಕ್ ಮಾಡ್ಕೊಬಿಡೋಣ, ಎಲ್ಲಿ ತನಕ ಸ್ಟಿಚ್ ಮಾಡಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಇಲ್ಲೇನು 3 ಇಂಚಿಗೆ ತಗೊಂಡಿದ್ದೆ, 1.5 ಇಂಚಿಗೆ ತಗೊಂಡಿದ್ದೆ, ಅಲ್ಲಿ ತಗೊಂಡಿದ್ದೆಲ್ಲ ಅಳತೆ ಐತಲ್ಲ ಅಲ್ಲಿಗೆ ನಾವು ನೀಟಾಗಿ ಮಾಡ್ಬಿಡೋಣ ಅಳತೆನ. ಇಲ್ಲಿಂದನು ಇಲ್ಲಿ ಬಗ್ಲಿಂದ ಇದು ಇಲ್ಲಿಗೂ ಸ್ವಲ್ಪ ಮಾರ್ಕ್ ಗುರ್ತ ಮಾಡ್ಕೊಬಿಡೋಣ. ಹಾಗೆ ಇಲ್ಲೂ ಕೂಡ ಇದೇ ತರ ಅಳತೆ ಮಾಡ್ಕೊಬಿಡೋಣ. ಇಲ್ಲೊಂದು ಸ್ವಲ್ಪ ಕ್ರಾಸ್ ಜಾಸ್ತಿ ತಗೋಬೇಕಾಗುತ್ತೆ, ನಮಗೆ ಇಲ್ಲೇದೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸ್ಟಿಚ್ ಮಾಡ್ಬೇಕಾದ್ರೆ ಇಲ್ಲೇ ಸ್ವಲ್ಪ ಜಾಸ್ತಿ ತಗೊಂಡು ಮಾಡಬೇಕು, ಅವಾಗಲೇ ನಮಗೆ ನೋಡೋಕ್ಕೆ ಇದು ಚೆನ್ನಾಗಿ ಬರೋದು. ಈ ಥರ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕು. ಈ ಥರ ನಾವೆಲ್ಲ ಸ್ಟಿಚ್ ಮಾಡಿ ಕರೆಕ್ಟ್ ಮಾಡಿ ಇಟ್ಕೋಬೇಕು. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಹಾಕಿರುವಂಥ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪುತ್ತೆ ಅಂತ. ಇಂಥ ವಿಡಿಯೋ ಹಾಕೋಕ್ಕೆ ನನಗೆ ಸ್ಫೂರ್ತಿ ಕೂಡ ಆಗುತ್ತೆ ಇದು. ಈ ಥರ ಏನು ಹೆಚ್ಚುವರಿ ಬಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ನಾನು ಇಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಲ್ಲಿ ಹಾಕೋಬೇಕು, ಯಾಕಂದ್ರೆ ಇದು ಹಿಂಬದಿ ಮತ್ತೆ ಹಿಂದ್ಗಡೆ ಭಾಗ ಮುಂದ್ಗಡೆ ಭಾಗ ಎರಡೂ ಒಟ್ಟೆ ಇರೋದ್ರಿಂದ ಮುಂದ್ಗಡೆ ಭಾಗಕ್ಕಿಂತ ಹಿಂದ್ಗಡೆ ಭಾಗ ಅರ್ಧ ಇಂಚು ಹೆಚ್ಚಿಗೆ ಇರ್ಬೇಕಿದು. ಹಂಗಾಗಿ ಪುಟಿ ಅಲ್ಲಿ ನಿಲ್ತು ಅದ್ರ ಮುಂದೆ ಇದು ಕಟಿಂಗ್ ಮಾಡೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಧನ್ಯವಾದಗಳು.